ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಬೀದಿಗಿಳಿದ ಕೊಡಗಿನ ರೈತರಿಂದ ರಾಜ್ಯ ಹೆದ್ದಾರಿ ತಡೆ, ಅರಣ್ಯ ಇಲಾಖೆ ಅಧಿಕಾರಿಗಳು ತಬ್ಬಿಬ್ಬು. ದಕ್ಷಿಣ ಕೊಡಗಿನಲ್ಲಿ ನಿರಂತರವಾಗಿ ಕಾಡಾನೆಗಳ ಅಟ್ಟಹಾಸ ಮುಂದುವರೆದಿದೆ. ಇತ್ತೀಚೆಗಷ್ಟೇ ಎಡಿಜಿಪಿ ಅವರ ಪತ್ನಿ ಸಂಧ್ಯಾ ಅವರು ಆನೆ ದಾಳಿಗೆ ಬಲಿಯಾದ ಪ್ರಕರಣ ಇಡೀ ಜಿಲ್ಲೆಯನ್ನೇ ಕೆರಳಿಸಿದೆ. ಅಮಾಯಕ ಜೀವಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಎಂದು ಆಕ್ರೋಶಗೊಂಡ ಕೊಡಗಿನ ರೈತರು ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ತಿತಿಮತಿಯಲ್ಲಿ ರಾಜ್ಯ ಹೆದ್ದಾರಿ ತಡೆ ನಡೆಸಲಾಗಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು, ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ಬೆಳಗ್ಗೆಯಿಂದ ಸಂಜೆಯವರೆಗೂ ತಿತಿಮತಿಯ ರಾಜ್ಯ ಹೆದ್ದಾರಿಯಲ್ಲಿ ಬೃಹತ್ ಪ್ರತಿಭಟನೆ ಆರಂಭವಾಯಿತು. ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕಾಡ್ಯಮಾಡ ಮನು ಸೋಮಯ್ಯನವರ ಮುಂದಾಳತ್ವದಲ್ಲಿ ಸೇರಿದ ನೂರಾರು ರೈತರು ಮತ್ತು ಸಾರ್ವಜನಿಕರು ರಸ್ತೆಯ ಮಧ್ಯೆ ಕುಳಿತು ತಮ್ಮ ಆಕ್ರೋಶ ಹೊರಹಾಕಿದರು. ಇದರಿಂದಾಗಿ ರಾಜ್ಯ ಹೆದ್ದಾರಿಯಲ್ಲಿ ಕೆಲ ಕಾಲ ಬಸ್ ಹಾಗೂ ಇತರೆ ವಾಹನಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡು ಪ್ರಯಾಣಿಕರು ಪರದಾಡುವಂತಾಯಿತು. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಕೊಡಗಿನಲ್ಲಿ ಪದೇ ಪದೇ ಅಮಾಯಕರು ಬಲಿಯಾಗುತ್ತಿದ್ದಾರೆ. ಇದರ ಹೊಣೆ ಹೊರುವವರು ಯಾರು? ಪ್ರತಿ ಬಾರಿ ಸಾವು ಸಂಭವಿಸಿದಾಗ ಕೇವಲ ಪರಿಹಾರದ ಹಣ ನೀಡಿ ಜಾರಿಕೊಳ್ಳುವ ನಿಮಗೆ ಶಾಶ್ವತ ಪರಿಹಾರ ನೀಡಲು ಯಾಕೆ ಸಾಧ್ಯವಾಗುತ್ತಿಲ್ಲ ಎಂದು ಜಿಲ್ಲಾಧ್ಯಕ್ಷ ಮನು ಸೋಮಯ್ಯ ಅಧಿಕಾರಿಗಳನ್ನು ಖಾರವಾಗಿ ಪ್ರಶ್ನಿಸಿ ತೀವ್ರ ತರಾಟೆಗೆ ತೆಗೆದುಕೊಂಡರು. ಇಷ್ಟು ದೊಡ್ಡ ಒಂದು ದುರ್ಘಟನೆ ಆಗಿದೆ. ಸಿಸಿಎಫ್ ಅವರ ಒಂದು ಜವಾಬ್ದಾರಿ ಕೂಡ ಇದೆ. ಸಭೆಯನ್ನ ಉದ್ದೇಶಿಸಿ ಮಾತಾಡುವಂಥದ್ದು, ರೈತರಿಗೆ ಕಾರ್ಮಿಕರಿಗೆ ಏನು ಭರವಸೆಯನ್ನು ಏನು ತುಂಬ್ತಾರೆ, ನಾಳೆ ದಿನ ಇನ್ನೊಂದು ಸಾವು ಆಗದಾಗೆ ಏನ್ ನೋಡ್ಕೊಳ್ತಿರ್ತಾರೆ ಅಂತ ಒಂದು ಗ್ಯಾರಂಟಿ. ಯಾಕಂದ್ರೆ ನೀವೆಲ್ಲ DCFಗಳು ACF ಏನ್ ಹೇಳ್ತೀರಂದ್ರೆ ಮೇಲೆ ಇರೋ ಅಧಿಕಾರಿಗಳು ಏನ್ ತೀರ್ಮಾನ ತೆಗಿತಾರೆ ಅದನ್ನ ನೀವು ಇಲ್ಲಿ ಹೇಳೋದನ್ನ ನಾನು ಅವರಿಗೆ ಮೆಸೇಜ್ ಅನ್ನ ಪಾಸ್ ಮಾಡ್ತೀನಿ ಅಂತ ಹೇಳುವಂಥದ್ದು. ದಯವಿಟ್ಟು CCF ಬರದೆ ಈ ಹೋರಾಟ ಇಲ್ಲಿಗೆ ಮುಗಿಲಿಕ್ಕೆ ಸಾಧ್ಯ ಇಲ್ಲ. CCF ಅವ್ರು ಬರಲೇಬೇಕು. ಯಾರು ಪೊಲೀಸ್ ಇಲಾಖೆಯಿಂದ ಉನ್ನತ ಅಧಿಕಾರಿಗಳಿದ್ದೀರಾ, ದಯಮಾಡಿ ತಾವು ಈ ಒಂದು ಮೆಸೇಜ್ ಅನ್ನು ಅವ್ರಿಗೆ ತಲುಪಿಸಿ ಅವ್ರನ್ನ ಇಲ್ಲಿ ಕರೆಸುವಂತ ಕೆಲಸ ಆಗ್ಲಿ. ಹಾಗೇನೆ ನಮ್ಮ ಈ ಭಾಗದ ಶಾಸಕರು ಸಮೇತ ಇಲ್ಲೇ ಇದ್ದಾರೆ ಅಂತ ಹೇಳುವಂತ ಮಾಹಿತಿ ಬಂದಿದೆ. ಅವರು ಕೂಡ ಬರ್ಲಿ. ಏನು ಶಾಸಕರನ್ನ ಜನ ಇಲ್ಲಿಂದ ಆರಿಸಿ ಕಳಿಸಿದ್ದಾರೆ, MP ಕೂಡ ಬರಬೇಕು. ಏನ್ ಮಾಡ್ತಾರೆ, ಪಾಲಿಸಿ ಬದಲಾವಣೆ ಮಾಡುವಂತ ಕೆಲಸ ಏನ್ ಮಾಡ್ತಾರೆ, ಸರ್ಕಾರದ ವತಿಯಿಂದ ಏನು ತೀರ್ಮಾನಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಇಲ್ಲ ನೀವು ಇಲಾಖೆಯವರು, ನಮ್ಮ ಶಾಸಕರಿರ್ಬೋದು, ಸಂಸದರಿರ್ಬೋದು, ನಮ್ಮ ಕೈಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು 20 ವರ್ಷ 30 ವರ್ಷದಿಂದ ಬರ್ತಿರುವಂತಂದ್ರೆ ನಮಗೆ ಅರಣ್ಯ ಅಧಿಕಾರಿಗಳ ಅವಶ್ಯಕತೆ ಇಲ್ಲಿ ಕಾಣೋದಿಲ್ಲ. ಯಾಕಂದ್ರೆ ಅವ್ರ ಕೈಲಿ ಈ ಒಂದು ಮಾನವ ಹತ್ಯೆನ ತಡಿಲಿಕ್ಕಾಗಲ್ಲ ಅಂದ್ಮೇಲೆ ಅವ್ರಿಗೇನ್ ಕೆಲಸ ಇಲ್ಲಿ? ಅವ್ರ ಕೆಲಸ ಇಲ್ಲ. ಬಹುಶಃ ನಮ್ಗೆ ನೀವೇ ನಿಮ್ ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳುವಂತದಿದ್ರೆ, ಯಾವುದು ಕಾನೂನು ಅಡ್ಡಿ ಬರೋದ್ರೆ ಖಂಡಿತ ನಾವು ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಜೀವವನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಮರ್ಥ್ಯ ಈ ರೈತರ ಹತ್ರ, ಕಾರ್ಮಿಕರ ಹತ್ರ ಇದ್ದೇ ಇದೆ. ಅದು ಖಂಡಿತ ನಾವು ಮಾಡ್ತೀವಿ, ಅದ್ ನಾವು ಮಾಡ್ತೀವಿ. ನೀವು ಕಂದಕಗಳು, ನೀವು ರೈಲ್ವೆ ಬ್ಯಾರಿಕೇಡ್ ಹಾಕಿ, ನೀವು ಸೋಲಾರ್ ಫೆನ್ಸಿಂಗ್ ಹಾಕಿ, ನಿಮ್ಗೆ ಒಂದು ಆನೆ ಅಥವಾ ಕಾಡು ಪ್ರಾಣಿನ ಅರಣ್ಯದ ವ್ಯಾಪ್ತಿಯಿಂದ ಈ ಗ್ರಾಮಾಂತರ ಪ್ರದೇಶಕ್ಕೆ ಬರೋದನ್ನ ತಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಎಷ್ಟೊಂದು ಹಣಕಾಸನ್ನು ನಿಮಗೆ ಕೊಟ್ಟು ನಿಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಿಜವಾಗಿ ಇದು ವಿಪರ್ಯಾಸ. ಇಷ್ಟು ವರ್ಷಗಳಿಂದ ಈ ಒಂದು ವಿಚಾರ ಒಂದು ಸೀರಿಯಸ್ ಆಗಿ ಒಂದು 20 ವರ್ಷ ಆಗಿರ್ಬೋದು. ಏನ್ರಿ, ನಾವು ಒಂದು 10 ವರ್ಷದ ಡೀಟೇಲ್ಸ್ ನ ನೋಡ್ತಾ ಇದೀವಿ. ಪ್ರತಿ ವರ್ಷ ಒಂದು 10 ರಿಂದ 15, 18 ಸಾವುಗಳಾಗ್ತಾ ಇದೆ. ಹುಲಿ ಇರಲಿ, ಆನೆ ಇರಲಿ. ಏನ್ರಿ, ಸರಿನಾ? ಮಾಹಿತಿ ಸರಿ ಇದೆಯಾ DCF ಅವರೇ? ಒಂದು ತಿಂಗಳಲ್ಲಿ 6 ಆಗಿದೆ. ಹೇಳೋದು ನಾವು ಹೋದ್ಸತಿ ಮಾಡಿದಂತ ಪ್ರೆಸ್ ಮೀಟ್ ಅಲ್ಲಿ ನಿಮ್ಮ ಇಲಾಖೆಯಿಂದ ಪಡ್ಕೊಂಡಂತ ಡೇಟಾ ಪ್ರಕಾರ ಒಂದು ವರ್ಷಕ್ಕೆ 10 ರಿಂದ 15, 16 ಸಾವು ಆಗ್ತಾ ಇದೆ. ಹುಲಿಯಿಂದ ಇರ್ಬೋದು, ಕಾಡು ಕೋಣದಿಂದ ಇರ್ಬೋದು, ಆನೆಯಿಂದ ಇರ್ಬೋದು. ಅದ್ ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಆ ಒಂದು ಕೆಲಸ ಏನಿದೆ ಅಂತ ಹೇಳೋದು ನಮ್ಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಆಗಲ್ಲ ಅಂದ್ಮೇಲೆ ನೀವು ರಾಜೀನಾಮೆ ಕೊಟ್ಟು ಹೋಗ್ಬಿಡ್ಬೇಕು. ಖಂಡಿತವಾಗಿ ನಾನು ಅಷ್ಟೇ ಹೇಳೋದು, ಇದ್ದ ಮೇಲೆ ಮಾಡಬೇಕು. CCF ಅವರು ಇತ್ತೀಚೆಗೆ ಈ ಅರಣ್ಯ ಮಂತ್ರಿ ಮತ್ತೆ ಈ CCF ಕೊಡಗು ಜಿಲ್ಲೆಯಲ್ಲಿ ನಾವು ನೋಡ್ತಾ ಇರೋದು ಮೋಸ್ಟ್ ಯೂಸ್ಲೆಸ್ ಅಂತ ಹೇಳ್ಬೇಕು. ಬೇರೆ ಸ್ವಲ್ಪ CCF ಬದ್ದವರೆಲ್ಲ
ಒಂದು ಅಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡಿದ್ದಾರೆ. ಇವ್ರಿಗೇನು ಅದರದ್ದು ಒಂದು ತಾಳ್ಮೆನೂ ಸಮೇತ ಕಡಿಮೆ ಇದೆ. ಹೇಳುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಸಭೆನಾದ್ರೂ, ಒಂದು ಸಾರ್ವಜನಿಕ ಸಭೆನ ಕರೆದು ಒಂದು ಸಭೆನ ಅಡ್ರೆಸ್ ಮಾಡಿ ಏನ್ ಆಗ್ಬೇಕು, ವಿವಿಧ ಸಂಘಟನೆ, ರೈತರು ಇವ್ರನ್ನೆಲ್ಲ ಕರೆದು ಕೇಳ್ಬೇಕಲ್ವಾ. ಹಾಗಾಗಿ ನೀವು DCF ಅವರು ನಿಮ್ಮನ್ನ ಕರೆದಿರೋದು ಅವರಿಗೆ ಒಂದು ಮಾಹಿತಿಯನ್ನ ಕೊಟ್ಟು ಕರೆಸುವಂತದ್ದಾಗ್ಲಿ. ಅವರು ಇಲ್ಲೇ ಒಂದು ತೀರ್ಮಾನವನ್ನ ನಾವು ಘೋಷಣೆಯಾಗಿ ತಗೊಳ್ಳೋಣ, ಎಲ್ಲರೂ ಮಾಡೋಣ. ಇದೇ ಸ್ಪಾಟ್ ಅಲ್ಲಿ ರಾಜ್ಯ ವ್ಯಾಪ್ತಿ ಹೋರಾಟವನ್ನ ಘೋಷಣೆ ಇವತ್ತು ಮಾಡಬೇಕಾಗುತ್ತೆ. ಅಂತ ಸಂದರ್ಭಗಳೇನಾದ್ರು ಬಂದ್ರೆ ಪ್ರತಿ 31 ಜಿಲ್ಲೆಯಿಂದ ಸಮೇತ ರೈತರು, ಕಾರ್ಮಿಕರನ್ನ ಕರೆಸಿ ಹೋರಾಟನ ಯಾವ ರೀತಿಯಲ್ಲಿ ಮುಂದಕ್ಕೆ ಹಂತ ಹಂತವಾಗಿ ತಗೊಂಡು ಹೋಗ್ಬೇಕು. ಇದೇನು ರೈತ ಸಂಘಟನೆಗೆ ಹೊಸದೇನಲ್ಲ, ಅದನ್ನ ತಗೊಂಡೋಗುವಂತ ಎಲ್ಲ ಒಂದು ಕಾರ್ಯ ಮುಂದಕ್ಕೆ ನಡೆಯಲಿ. ರೈತರ ಆಕ್ರೋಶಭರಿತ ಪ್ರಶ್ನೆಗಳಿಗೆ ತಕ್ಷಣಕ್ಕೆ ಉತ್ತರ ನೀಡಲು ಸಾಧ್ಯವಾಗದೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೆಲ ಕಾಲ ತಬ್ಬಿಬ್ಬಾದರು. ಅಧಿಕಾರಿಗಳು ಹಾರಿಕೆಯ ಉತ್ತರ ನೀಡಲು ಮುಂದಾದಾಗ ನಿಮ್ಮ ಸಬೂಬುಗಳನ್ನು ಕೇಳಲು ನಾವು ಇಲ್ಲಿಗೆ ಬಂದಿಲ್ಲ, ಆನೆ ತಡೆಗೆ ತಕ್ಷಣಕ್ಕೆ ಯಾವ ಕ್ರಮ ಕೈಗೊಳ್ಳುತ್ತೀರಿ, ಮೊದಲು ಅದನ್ನು ಹೇಳಿ ಎಂದು ಪ್ರತಿಭಟನಾಕಾರರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಮತ್ತು ನಮ್ಮ ಸಾರ್ವಜನಿಕರು ಕಂದಬಳಗ ಎಲ್ಲರೂ ಹೇಳ್ತಾ ಇದ್ರು, ಇದು ಇವತ್ತೇ ಕೊನೆ ಆಗಬೇಕು ಅಂತ. ನಮಗೂ ಆ ದೊಡ್ಡ ಮನಸ್ಸು, ಅಂದರೆ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ಮಾಡಬಾರ್ದು ಅಂತೇಳಿ ಎಷ್ಟು ತಾಂತ್ರಿಕತೆ ಅದನ್ನು ನಮ್ಮ ಕುಶಲಪ್ಪ ಸರ್ ಹೇಳಿದ್ರು, ಅದನ್ನೆಲ್ಲ ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಆದಷ್ಟು ಅಳವಡಿಸಿ ಮಡಿಕೇರಿ ಜಿಲ್ಲಾ ಮಟ್ಟದಲ್ಲಿ ಕಂಟ್ರೋಲ್ ರೂಮ್ ಅಂತ ಮಾಡಿದ್ದೀವಿ. ವಿಶೇಷವಾಗಿ ಇದು ತುಂಬ ಅತ್ಯುತ್ತಮವಾಗಿ ನಡೀತಾ ಇದೆ. ಇದನ್ನ ನಾವು ಹಾಸನ ಮತ್ತು ಆ ಭಾಗದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಥವಾ ಅದರಿಂದ ನಮ್ಗೆ ಏನು ಒಳ್ಳೆಯ ಪರಿಣಾಮ ಸಿಕ್ಕಿದೆ ಅದನ್ನು ನಾವು ತಗೊಂಡು ಇತ್ತೀಚೆಗಷ್ಟೇ ಅದನ್ನು ರೆಡಿ ಮಾಡಿದ್ದೀವಿ. ಅದರಲ್ಲಿ ಪ್ರತಿಯೊಬ್ಬರ ಏನು ಮಾನವ ಪ್ರಾಣಿ ಸಂಘರ್ಷ ತಂಡಗಳು ಅಂತ ಮಾಡ್ಕೊಂಡಿದ್ದೀವಿ. ಈ ತಂಡ 16 ನನ್ನ ವಿಭಾಗ ವ್ಯಾಪ್ತಿಯಲ್ಲಿದೆ. ಅದೇ ರೀತಿ ಮಡಿಕೇರಿ ವಿಭಾಗದಲ್ಲಿ 13 ತಂಡಗಳು ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕಾಗಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ 6 ವಾಹನವನ್ನು ನಾವು ಏನು ಕ್ಯಾಂಪರ್ ವಾಹನಗಳನ್ನು ಕೊಟ್ಟು ಅದರ ರಿಜಿಸ್ಟ್ರೇಷನ್ ಸಹ ಆಗಿದೆ. ಇತ್ತೀಚೆಗೆ 4 ವಾಹನ 2 ಬರ್ತಾ ಇದೆ. ಅದನ್ನು ಆಯಾ ಭಾಗದಲ್ಲಿ ಕ್ಲಿಪ್ತ ಸಮಯದಲ್ಲಿ ತುರ್ತು ಅಲ್ಲಿ ಹೋಗೋ ರೀತಿ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಇದರಲ್ಲಿ ಕಂಟ್ರೋಲ್ ರೂಮಿಂದ 3 ಮೆಸೇಜ್ ನಮಗೆ ಬೆಳಗ್ಗೆ ಕಲೆಕ್ಟ್ ಆಗುತ್ತೆ. ಒಂದು 6:30 7 ಗಂಟೆ ಸುಮಾರಿಗೆ. ಇಲ್ಲಿ ನಿನ್ನೆ ಆಗಿರೋ ಘಟನೆ ಏನಾಗಿದೆ, ಇದು ಫಸ್ಟ್ ಟೈಮು ಕುಶಲಪ್ಪ ಸರ್ ಹೇಳ್ದಂಗೆ ಆನೆ ಇದುವರೆಗೂ ಈ 3 ಆನೆ ಜೊತೆಗೆ ಇದ್ದುದನ್ನ ಗಮನಿಸ್ತಾ ಇದ್ರು. ಈ ಆನೆ ಆ ಭಾಗದಿಂದ ಬಂದರು. ಸ್ವಲ್ಪ ಆ ಮಾಹಿತಿ ಕೊರತೆ, ಮೆಸೇಜ್ ಹೋಗೋದಕ್ಕಿಂತ ಮೊದಲೇ ಸಣ್ಣ ಘಟನೆ ಆಗಿದೆ. ತುಂಬಾ ನೋವಿನ ಸಂಗತಿ ಸರ್. ಅಲ್ಲ ತುಂಬಾ ವಿಷಯನ ವ್ಯಕ್ತಪಡಿಸ್ತೀನಿ. ದೊಡ್ಡ ಮಟ್ಟದಲ್ಲಿ ಇದನ್ನ ಯಾರು ಬರ್ಸ್ಲಿಕ್ಕೆ ಆಗಲ್ಲ. ಅಂದ್ರೆ ಅಲ್ಲ, 9 ಒಪ್ಕೊಳ್ತೇನೆ, ಅದನ್ನ ವಾಪಸ್ ತಗೊಳ್ತೇನೆ. ಅಂದ್ರೆ ಈ ಘಟನೆ ಆಗ್ಬಾರ್ದಾಗಿತ್ತು. ತುಂಬಾ ಮನಸ್ಸಿಗೆ ನೋವಿದೆ. ಇಲಾಖೆ ಮುಖಾಂತರ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ದಯವಿಟ್ಟು ಮುಂದುವರೆದು ಹೇಳ್ತೀನಿ. ಈ ಮ್ಯಾಕ್ ತಂಡಗಳು ಮತ್ತೆ 4:15 ಸುಮಾರು ಒಂದು ಮೆಸೇಜ್ ಕೊಡ್ತವೆ. ಆನೆಗಳು ಎಲ್ಲಿ ಇದೆ, ಎಲ್ಲೆಲ್ಲಿ ಚಲನವಾಹ ಇದೆ, ಮುಂದಿನ ಹೆಜ್ಜೆಗಳು ಯಾವ ಕಡೆ ಹೋಗ್ಬೋದು, ಅವರಿಗೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಮೂಲಕ ಮೆಸೇಜ್ ಕೊಡೋದು. ಸುಮಾರು 16,800 ಮೊಬೈಲ್ ನಂಬರ್ ಈಗಾಗಲೇ ನಾವು ನಮ್ಮ ಏನು ಕಂಟ್ರೋಲ್ ರೂಮಿಗೆ ದಾಖಲಿಸಿದ್ದೀವಿ. ಅಲ್ಲಿ ಪಟ್ಟಂತ ಮೆಸೇಜ್ ಹೋಗ್ಲಿಕ್ಕೆ ನಾವು ಕ್ರಮ ಕೈಗೊಳ್ಳಿದ್ದೀವಿ. ಇದಲ್ಲದೆ ವಿಶೇಷವಾಗಿ ಏನು ರೈಲ್ವೆ ಬ್ಯಾರಿಕೇಡ್ ಅನ್ನೋ ಒಂದು ಚಿಂತನೆ ಇತ್ತು, ಅದನ್ನು ಕಳೆದ ವರ್ಷ ಟೆಂಡರ್ ಮೂಲಕ 7 ಕಿಲೋಮೀಟರ್ ಬರಪಾಲ ಈ ಭಾಗದಲ್ಲಿ ನಡೀತಿದೆ. ಆಲ್ರೆಡಿ 500 ಮೀಟರ್ ಕಂಪ್ಲೀಟ್ ಆಗಿದೆ. ಇನ್ನು 6.9 ಕಿಲೋಮೀಟರ್ ಇದನ್ನು ಪ್ರೋಗ್ರೆಸ್ ಅಲ್ಲಿದೆ. ಈ ಮಂತ್ ಎಂಡಿಗೆ ಈ ಭಾಗದಲ್ಲಿ ಅಂತಿಮಗೊಳಿಸ್ತಾರೆ. ಒಂದು ನಿಮಿಷ ಸರ್, ಆನೆ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಅದು 3 ಆಗ್ತಾ ಇದೀರಲ್ಲ. ಪ್ರತಿಭಟನಾ ಸ್ಥಳಕ್ಕೆ ಕ್ಷೇತ್ರದ ಶಾಸಕ AS ಪನ್ನಣ್ಣ ಅವರು ಆಗಮಿಸಿ ಮುಂದಿನ ದಿನಗಳಲ್ಲಿ ನೂತನ ಅರಣ್ಯ ಸಚಿವರನ್ನ ಕೊಡಗು ಜಿಲ್ಲೆಗೆ ಕರೆತಂದು ಸಮಸ್ಯೆ ಪರಿಹಾರಕ್ಕೆ ಕ್ರಮ ವಹಿಸುವ ಭರವಸೆ ನೀಡಿದರು. ಮತ್ತೆ ಬಹಳ ಮುಖ್ಯವಾಗಿ ಅರಣ್ಯ ಇಲಾಖೆ ಅವರು ಸ್ಥಳೀಯ ನಾಯಕರೇ ಇರ್ತಾರೆ, ರೈತರೇ ಇರ್ತಾರೆ, ಬೆಳೆಗಾರರೇ ಇರ್ತಾರೆ. ಅವನ್ನ ಪೂರ್ಣವಾಗಿ ವಿಶ್ವಾಸಕ್ಕೆ ತಗೊಂಡ್ರೆ ಮಾತ್ರ ಇದನ್ನ ಬಗೆಹರಿಸಲಿಕ್ಕೆ ಸಾಧ್ಯ. ಇಲ್ಲೇನಾಗಿದೆ ಅಂದ್ರೆ ವಿಶ್ವಾಸದ ಕೊರತೆ. ಈಗ ನಾನು ಶಾಸಕನಾಗಿರೋದ್ರಿಂದ ನನ್ನ ಇತಿಮಿತಿಯನ್ನು ತಿಳ್ಕೊಂಡು ಮಾತಾಡ್ತೀನಿ. ಬಹುಶಃ ನಾನು ನಿಮ್ಮೊಂದಿಗೆ ಬೆಳೆಗಾರನಾಗಿ ರೈತನಾಗಿ ಕೂತಿದ್ರೆ ಮತ್ತೆ ಬೇರೆ ಇರ್ತಾ ಇತ್ತು. ಯಾಕಂದ್ರೆ ಅವರು ನಮ್ಮನ್ನೇ ವಿಶ್ವಾಸಕ್ಕೆ ತಗೊಳ್ಳಲ್ಲ ಅಂತ ಹೇಳಿದ್ಮೇಲೆ ರೈತರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಬಹಳ ಕಮ್ಮಿ. ಅದನ್ನು ಸರಿಪಡಿಸಲಿಕ್ಕೆ ಈಗಾಗಲೇ ಹಲವಾರು ಸೂಚನೆಗಳನ್ನು ಸಚಿವರು ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನ ಸೇರಿಸಿ ಒಂದು ವೈಜ್ಞಾನಿಕವಾದಂಥ ಶಾಶ್ವತ ಪರಿಹಾರಕ್ಕೆ ಹಂತವಾಗಿ ನಾನೇನು ಇವತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಅಂತಂದರೆ, CCF ಅವರು ಬರಬೇಕಿದ್ದೀನಿ. ಅವ್ರು ಕೇಳ್ತಾ ಇರೋದು, ಒಂದು ಸಾವಾದಾಗ ಜಿಲ್ಲಾ ಮಟ್ಟದ ಅಧಿಕಾರಿ ಬರೋದ ಅಂತ ಹೇಳಿದ್ರೆ ಅದನ್ನ ಯಾರೂ ಒಪ್ಪೋಕ್ಕಾಗಲ್ಲ. ನಾನು CCF ಅವ್ರಿಗೆ ಫೋನ್ ಮಾಡಿ ಮಾತಾಡಿದೆ. ನಾನು ಝೂ ಬಡ್ಜೆಟ್ ಮೀಟಿಂಗ್ನಲ್ಲಿದ್ದೀನಿ, ಮೈಸೂರಿನಲ್ಲಿರುವಂಥ ಬಡ್ಜೆಟ್ ಮೀಟಿಂಗ್. ಮತ್ತು ಇಲ್ಲಿರುವಂಥ CCFನವರು ಕಳೆದ 1.5 ತಿಂಗಳಿಂದ ರಜದಲ್ಲಿದ್ದಾರೆ.
ಅವರು ಬಂದು ಇಲ್ಲಿ ನನ್ನ CCF ಆಗಿ ಮಾಡಿ ಅಂತ ಹೇಳಿದಾಗ ನಾನು ಬಹಿರಂಗವಾಗಿ ಮಾತಾಡ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಕು. ಬಂದು ಕೇಳಿದಾಗ ನಾನು ಅವರಲ್ಲಿ ಒಂದೇ ಮನವಿ ಮಾಡಿದ್ದು, ನೀವು ದಿನ ಅಲ್ಲೇ ಇರಬೇಕು, ನೀವು ಬೇಕಾದ್ರೆ ಮೈಸೂರಿಂದ ಬಂದು ಹೋಗಿ, ಆದರೆ ಆಲ್ಮೋಸ್ಟ್ 5 days a week ನೀವು ಜಿಲ್ಲಾ ಮಟ್ಟದ ಒಬ್ಬ ಅಧಿಕಾರಿಯಾಗಿ ನೀವು ಅಲ್ಲೇ ಇರಬೇಕು ಜಿಲ್ಲೆನಲ್ಲಿ. ಈಗ 1.5 ತಿಂಗಳು ಅವರು ವೈಯಕ್ತಿಕ ಕಾರಣದಿಂದ ಹೋಗಿದ್ದಾರೆ. ಒಬ್ಬರು ಮಹಿಳೆ, ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅಂದರೆ 1.5 ತಿಂಗಳಿಂದ ಅವ್ರ ರಜಾ. ನೀವು ನಿಮ್ಮದು ಈಗ ಬೇರೆ ಕಡೆ ಆಗಿದೆ, ನೀವು ಇಲ್ಲಿ ಇರುವಂಥ ಕಾಳಜಿಯಿಂದ ನೀವು ಬಂದಿದ್ದೀರಿ. ಆದರೆ ಈ ರೀತಿಯಾಗಿ ಇಲಾಖೆಯನ್ನು ನಡೆಸಿದ್ರೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಮತ್ತೆ ಹೋರಾಟದ ಹಾದಿ ಈಗಾಗಲೇ ಅವ್ರು ಹೇಳಿದ್ದಾರೆ, ಯಾವ ರೀತಿಯಾದಂಥ ಹಾದಿಯಲ್ಲಿ ಹೋರಾಟ ಮುಂದಕ್ಕೆ ಹೋಗ್ಬೋದು. ಅದಕ್ಕೆ ಬೆಂಬಲ ಸೂಚಿಸದೆ ಬೇರೆ ದಾರಿನೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಹೋಗ್ತೀವಿ. ಈಗ ನಿಮ್ಮ CCF ಅವರು ಬರಬೇಕು, ಬಂದು ಅವರು ಚರ್ಚೆ ಮಾಡಬೇಕು. ಮತ್ತೆ ಪ್ರತಿ ಹಂತಕ್ಕೂ ನೀವು ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋ, ದುಡ್ಡು ಕೊಟ್ಟು ಮಾಡ್ತಿರೋ, ಅಲ್ಲ ಪತ್ರಿಕೆ ಹೇಳಿಕೆ ಮೂಲಕ ಮಾಡ್ತಿರೋ, ನೀವು ಮಾಹಿತಿಗಳನ್ನು ಕೊಡಬೇಕು. ಇಲ್ಲಿ ಸಂಶಯ ಉಂಟಾಗ್ತದೆ. ಜನರಿಗೂ ಅರಣ್ಯ ಇಲಾಖೆ ಮತ್ತೆ ಸಂಬಂಧ ಏನಿದೆ, ವಿಶ್ವಾಸದ ಸಂಬಂಧ ಇಲ್ಲ. ಇದು ಫ್ಯಾಕ್ಟ್ ಹೇಳ್ತಾರೆ. ಆ ವಿಶ್ವಾಸದ ಸಂಬಂಧ ಬೆಳೆಸಲಿಲ್ಲ ಅಂತ ಹೇಳಿದ್ರೆ ಇದು ಬರೀ ಆನೆಗೆ ಸೀಮಿತವಲ್ಲ, ಹುಲಿಗೆ ಸೀಮಿತ ಅಲ್ಲ, ಎಲ್ಲ ರೀತಿಯಾಗಿ ಒಂದು ರೀತಿಯಾದಂಥ ಸಂಘರ್ಷದ ಹಾದಿ ಆಗ್ತದೆ. ಅದನ್ನು ತಡೆಯುವಂಥ ಜವಾಬ್ದಾರಿ ಇಲ್ಲಿರುವಂಥ ಹೋರಾಟಗಾರರದಲ್ಲ, ಬೆಳೆಗಾರರದಲ್ಲ, ರೈತರದಲ್ಲ, ಅದು ಅರಣ್ಯ ಇಲಾಖೆದು ಮಾತ್ರ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಇವತ್ತು ಹೇಳ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಬಗೆಹರಿಸಿ. ನೀವು ಆದರೆ ನಾಳೆನೇ ಅಥವಾ ನಾಡಿದ್ದರೊಳಗಡೆ ಏನೇನು ಕ್ರಮ ಜರುಗಿಸಿದ್ದೀರಿ ಅಂತ ಹೇಳುವಂಥ ಮಾಹಿತಿಯನ್ನು ಪತ್ರಿಕಾದಲ್ಲಿ ಅಡ್ವರ್ಟೈಸ್ಮೆಂಟ್ ಮೂಲಕ ಕೊಡಿ, ಜನರಿಗೆ ಗೊತ್ತಾಗಲಿ ಏನೇನಾಗಿದೆ, ಎಷ್ಟು ದುಡ್ಡು ಖರ್ಚಾಗಿದೆ, ಎಲ್ಲಿ ಖರ್ಚಾಗಿದೆ, ಏನಾಗಿದೆ, ಏನೂ ಆಗಲಿಲ್ಲ ಅಂತ ತಿಳ್ಕೊಳ್ತಾರೆ. ಅದರಿಂದ ಅದನ್ನು ತಿಳಿಸುವಂಥ ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ನಿಮ್ಮದು. ಮುಂದೆ ನಾನು ಇನ್ನು ಕೊನೆಯದಾಗಿ ಈ ಮಾತನ್ನು ಮುಗಿಸೋದಕ್ಕೆ ಮುಂಚೆ ಏನು ಹೇಳಲಿಕ್ಕೆ ಬಯಸ್ತಿದ್ದೆ ಅಂದರೆ, ಮುಂದೆ ಅರಣ್ಯ ಸಚಿವರು ಯಾರಾಗ್ತಾರೆ ಅವರೊಂದಿಗೆ ಈ ಸಮಸ್ಯೆಗಳು ನಮ್ದೇನಿದೆ ಅವರನ್ನು ಇಲ್ಲಿಗೆ ಕರೆತಂದು ನಮ್ಮೆಲ್ಲರ ಸಮ್ಮುಖದಲ್ಲಿ ಚರ್ಚೆಯನ್ನು ಮಾಡಿ ಇದಕ್ಕೆ ಏನು ಇವಾಗವರೆಗೂ ಕ್ರಮ ಆಗಿದೆ, ಎಲ್ಲಿ ಈ ಕ್ರಮ ಸಾಲದು ಅಂತ ಹೇಳುವಂಥದ್ದನ್ನು ನಾವು ಗುರುತಿಸಿ. ಯಾಕಂದರೆ ಅವರು ಅದನ್ನು ಬಹಿರಂಗಪಡಿಸ್ತಾರೆ. ಬಹಿರಂಗಪಡಿಸಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ, ಸೇರೋಣ, ಮತ್ತೆ ಅವರೊಂದಿಗೆ ಬಹಿರಂಗಪಡಿಸಿ ಅದರಲ್ಲಿ ಎಲ್ಲಿ ಕಮ್ಮಿ ಆಗಿದೆ ಅಂತೇಳಿ ತಾವು ಕೂಡ ಸಲಹೆ ಸೂಚನೆಗಳನ್ನು ಕೊಡಿ, ಅದನ್ನು ಸರಿಪಡಿಸುವಂಥದ್ದು ಮಾಡೋಣ. ಆದಷ್ಟು ಇವತ್ತು ಈಗ ಆಗಿರುವಂಥ ಘಟನೆಗಳೇನಿದೆ ಅದಕ್ಕೇನು ಏನು ಮಾತಾಡಬೇಕು ಅಂತ ನನ್ನ ಹತ್ರ ಮಾತುಗಳಿಲ್ಲ. ನಾನು ಮತ್ತೆ ಸುಮ್ಮನೆ ಏನೋ ಒಂದು ಮಾತಾಡಿ ಹೋಗೋದು ಅಂತ ವ್ಯಕ್ತಿ ಕೂಡ ಅಲ್ಲ. ಸೊ ಅದನ್ನು ಮಾತುಗಳಲ್ಲಿ ವ್ಯಕ್ತಪಡಿಸ್ಲಿಕ್ಕಾಗೋದಿಲ್ಲ. ಇವತ್ತಾಗ್ತಾ ಇರುವಂಥ ನೋವು, ಅದಕ್ಕೆ ಅದನ್ನು ಇವತ್ತು ನಾವು ಪರಿಹಾರ ಮಾಡಬೇಕು. ಬಹುಶಃ ಇದೊಂದು ದಾರಿಯನ್ನು ನಾನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಉಳಿದಂಥ ಮುಂದಿನ ಅವಧಿ ಸರ್ಕಾರದೇನಿದೆ ಅದರಲ್ಲಿ ಆದಷ್ಟು ಇಂಥ ಕ್ರಮಗಳನ್ನು ಜರುಗಿಸಿ ಜನರಿಗೆ ಮಾಹಿತಿಯನ್ನು ಕೊಟ್ಟು ಜನರ ಬೆಳೆಗಾರರ ವಿಶ್ವಾಸಕ್ಕೆ ಪಟ್ಟು ಕ್ರಮ ಜರುಗಿಸಿ. ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಆಗಮಿಸಿ ಕೇಂದ್ರ ಸರ್ಕಾರದ ವತಿಯಿಂದ ಆಗಬೇಕಾದ ಕೆಲಸಗಳ ಬಗ್ಗೆ ಗಮನ ಸೆಳೆಯುವ ಭರವಸೆ ನೀಡಿದರು. ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಹೆಚ್ಚು, ಮತ್ತು ಇಲ್ಲಿ ಒಂದು ವನ್ಯಜೀವಿಯ ಏನು ಕ್ಯಾರಿಂಗ್ ಕೆಪಾಸಿಟಿ ನೀವು ಆಗಲೇ ಅದನ್ನ ವ್ಯಕ್ತಪಡಿಸಿದ್ದೀರ. ಈ ಒಂದು ಪ್ರಕ್ರಿಯೆಯನ್ನು, ಈ ಎಕ್ಸಸೈಸ್ ಅನ್ನು ನಡೆಸಲಿಕ್ಕೆ ರಾಜ್ಯ ಸರ್ಕಾರಕ್ಕೂ ಕೂಡ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಕೇಂದ್ರ ಸರ್ಕಾರ ಇದೇನು ನಿರ್ಣಯ ತಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ. ರಾಜ್ಯ ಸರ್ಕಾರ ಇದು ಅವರಾಗೆ ತಗೋಬೋದು, ನಾವು ಅವ್ರ ಜೊತೆಗೆ ನಿಲ್ತೀವಿ. ಮತ್ತು ಕೇಂದ್ರದಲ್ಲಿ ನೀವು ಹೇಳಿರುವಂಥದ್ದು ನಾವೇನು ಪ್ರಸ್ತಾಪ ಮಾಡಬೇಕು ಅದು 100ಕ್ಕೆ 100 ಮಾಡೇ ಮಾಡ್ತೀವಿ. ಮೊನ್ನೆನೇ ಇದು ಹಿಂದೆನೇ ಏನು ಸಂಬಂಧ ಇಲ್ಲ. ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ ಪಾರ್ಲಿಮೆಂಟರಿ ಕಮಿಟಿ ಇರುವಾಗಲೂ ಸಹ ಇದೇ ಹೇಳಿದೆ. ಕ್ಯಾರಿಂಗ್ ಕೆಪಾಸಿಟಿ ಬಗ್ಗೆ ನೀವು ಚರ್ಚೆ ಮಾಡಲೇಬೇಕಾಗಿದೆ. ನಂತರ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನು ಪ್ರಕ್ರಿಯೆ ಇದೆ ಅದನ್ನ ಪ್ರಾರಂಭ ಮಾಡಬೇಕಾಗಿದೆ. ಅದಾದ ನಂತರ ನಮ್ಗೆ ಗೊತ್ತಿದೆ ಆಗಲೇ ವನ್ಯಜೀವಿಯ ಸಂಖ್ಯೆ ಜಾಸ್ತಿ ಆಗಿದೆ, ಅದೇನು ಕ್ರಮ ತಗೋಬೇಕು, ರಿಹ್ಯಾಬಿಲಿಟೇಷನ್ ಇರಲಿ ಅಥವಾ ಏನೇ ಆದರೂ ಪ್ರಕ್ರಿಯೆ ಇರಲಿ, ಅದೇನು ತಗೋಬೇಕಾಗಿದೆ ನಾವು ಸಂಪೂರ್ಣವಾಗಿ ಅದಕ್ಕೆ ತಕ್ಕ ಒಂದು ಹೋರಾಟ ಮಾಡಬೇಕಾಗಿದೆ. ಮತ್ತು ಒಂದು ಕಠಿಣವಾದಂತಹ ಒಂದು ಏನು ಕ್ರಮಗಳಿರ್ಬೋದು ಅದನ್ನ ತಗೊಳ್ಳೇಬೇಕು ಅಂತ ನಾವು ಸಂಪೂರ್ಣವಾಗಿ ಅವ್ರಿಗೆ ಒಂದು ಬೆಂಬಲ ಅಥವಾ ಒಂದು ವಿಶ್ವಾಸವನ್ನು ತುಂಬಿಸಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾದದ್ದು. ತಾವೆಲ್ಲರೂ ಇವತ್ತು ಏನು ಹೆದ್ದಾರಿ ತಡೆಯನ್ನು ಮಾಡಿದ್ದೀರಾ ಮತ್ತು ಇವತ್ತು ತಮ್ಮ ಈ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀರಾ, ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ, ನಿಮ್ಮ ಜೊತೆಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರಕರಣ ಒಂದೇ ಅಲ್ಲ, ಇವತ್ತು SSLC ಒಬ್ಬಳು ಹುಡುಗಿ ಇರ್ಬೋದು, ಅನೇಕ ಸಂದರ್ಭದಲ್ಲಿ ನಮ್ಮ ಚುನಾವಣೆ ಸಂದರ್ಭದಲ್ಲೂ ಸಹ ನಾವು ಇದೇ ರೀತಿಯ ಒಂದು ಮನೆಗೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಆವಾಗಲೂ ಕೂಡ ಕೆಲವು ದಾಳಿಗಳಾಗಿತ್ತು. ಇದು ಒಂದು ಸತತವಾಗಿ ನಡೀತಾ ಇರುವಂಥದ್ದು. ಮತ್ತು ನಾವು ಜನಪ್ರತಿನಿಧಿಯಾಗಿ ಯಾವುದೇ ರೀತಿಯ ಒಂದು ಪರಿಹಾರ ಕೊಡದೇ ಇರುವಂಥದ್ದು ಏನು ನಮಗೂ ಕೂಡ ಒಂದು ಆಕ್ರೋಶ ಭಾಳ ಜಾಸ್ತಿನೇ ಆಗಿದೆ. ಸೊ ಆ ನಿಟ್ಟಿನಲ್ಲಿ
ನೀವೆಲ್ಲರೂ ಜೊತೆಗಿರಿ. ಮತ್ತೆ ಇವತ್ತು ಅರಣ್ಯ ಅಧಿಕಾರಿಗಳು ಏನು ನಾವು ಸೂಚನೆ ಕೊಡ್ತೀವಿ, ಏನು ಸಲಹೆ ಕೊಡ್ತೀವಿ, ಅದರ ಮೇರೆಗೆ ಅದು ನೀವು ಅಧ್ಯಯನ ಮಾಡಿ, ಆದರೆ ಅದನ್ನ ಅನುಷ್ಠಾನ ಮಾಡೋದಕ್ಕೆ ದಯವಿಟ್ಟು ಮುಂದುವರಿರಿ. ಮತ್ತೆ ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ, ಕೊಡಗಿನ ಸಮಸ್ತ ಜನರು ಕೂಡ ನಿಮ್ಮ ಜೊತೆಗಿದ್ದಾರೆ. ಇದನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನಿಮ್ಗೆ ಯಾವುದೇ ಭಯ ಇರದೇ ಇರಲಿ. ಇಂಪ್ಲಿಮೆಂಟ್ ಮಾಡೋದು ಹೌದು, ಇದು ಕಷ್ಟ ಇರ್ಬೋದು, ಭಾಳ ಕ್ರಮ ತಗೊಳ್ಳೋದ್ರಲ್ಲಿ ಇದೇನು ನಮ್ಗೇನು ಒಂದು ಸಂತೋಷ ತರುವಂಥದ್ದು ಇದು ಕ್ರಮನೂ ಇರಲ್ಲ. ಆದರೂ ಸಹ ನೀವು ತಗೊಳ್ಳೇಬೇಕಾಗಿದೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಎಲ್ಲರೂ ನೋಡಿದ್ದೀರಾ. ಇಂಥ ಒಂದು ಘಟನೆ ಮೂಲಕ ನಾವು ಇದನ್ನ ಹೇಳುವಂಥದ್ದು ಒಂದು ಸನ್ನಿವೇಶ ಬರಲೇಬಾರ್ದಾಗಿತ್ತು. ಆದರೂ ಸಹ ಇವತ್ತು ಬಂದಿದೆ. ನಿಮ್ಮ ಮುಂದೆ ಒಂದು ಒಳ್ಳೆ ವಾತಾವರಣ, ಒಳ್ಳೆ ಸುರಕ್ಷಿತ ತೋಟಗಳಿಗೆ ನೀವು ಒಂದು ಪ್ರೇರಣೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಡಿವೈಎಸ್ಪಿ ಮಹೇಶ್ ಕುಮಾರ್ ಮುಂದಾಳತ್ವದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚೆಟ್ರುಮಾಡ ಸುಜಯ್ ಬೋಪಯ್ಯ, ಜಿಲ್ಲಾ ಸಂಚಾಲಕ ಪುಚ್ಚಿಮಾಡ ಸುಭಾಷ್ ಸುಬ್ಬಯ್ಯ ಸೇರಿದಂತೆ ಚೆಪ್ಪಡೀರ ಕಾರ್ಯಪ್ಪ, ಪುಚ್ಚಿಮಾಡ ರಾಯ್ ಮಾದಪ್ಪ, ಮೇಚಂಡ ಕಿಸಾ ಮಾಚಯ್ಯ, ಆಲೆಮಾಡ ಮಂಜುನಾಥ್ ಅವರನ್ನೊಳಗೊಂಡಂತೆ 106 ರೈತರು ಭಾಗವಹಿಸಿದ್ದರು. ಅಂತಿಮವಾಗಿ ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ನೀಡುವಂತೆ ಆಗ್ರಹಿಸಿ ಅರಣ್ಯ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕೊಡಗು ಜಿಲ್ಲೆಯಲ್ಲಿ ದಿನೇ ದಿನೇ ಆನೆ ಮಾನವ ಸಂಘರ್ಷ ಹೆಚ್ಚಾಗುತ್ತಿದ್ದು, ಇನ್ನು ಮುಂದಾದರೂ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಕೊಡಗಿನ ಜನರ ಜೀವಕ್ಕೆ ರಕ್ಷಣೆ ನೀಡುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಹರಿಕೃಷ್ಣ ಜೊತೆ HK ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.